ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ಯಾರೆಲ್ಲ ಇನ್ನೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಬೋನಾಲ್ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೆಳಗ್ಗೆನೇ ರಂಗೋಲಿ ಹಾಕಿ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಇಲ್ಲಿ ಹೈದರಾಬಾದಲ್ಲಿ ನಮ್ಮ ಏರಿಯಾದಲ್ಲಿ ಸರೂರ್ ನಗರಲ್ಲೇ ಎಲ್ಲ ಏರಿಯಾದಲ್ಲಿ ಬೋನಾಲ್ ಹಬ್ಬ ಮುಗಿದ ಮೇಲೆ ಇಲ್ಲಿ ಮಾಡ್ತಾರಂತೆ. ತುಂಬಾ ಗ್ರ್ಯಾಂಡಾಗಿ ಮಾಡಿದರು, ತುಂಬ ಚೆನ್ನಾಗಿ ಆಚರಣೆ ಮಾಡಿದರು. ನಾನು ನಿಮಗೆ ಎಲ್ಲ ಶೇರ್ ಮಾಡ್ತೀನಿ ಹೇಗೆ ಮಾಡಿದರು ಅಂತ ಹೇಳ್ಬಿಟ್ಟು. ಇಲ್ಲಿ ಹೈದರಾಬಾದಲ್ಲಿ ಸಿಕಂದ್ರಾಬಾದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಅದಾದಮೇಲೆ ಸರೂರ್ ನಗರಲ್ಲೇ ಗ್ರ್ಯಾಂಡಾಗಿ ಮಾಡೋದು ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು. ನಾನಿಲ್ಲಿ ದೇವಸ್ಥಾನ ಕೂಡ ಹೋದೆ. ದೇವಸ್ಥಾನ ತುಂಬ ಹತ್ರನೇ, ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ತುಂಬಾ ಜನ ಇದ್ದರು ಒಳಗಡೆ. ಇದು ಚಿಕ್ಕ ದೇವಸ್ಥಾನ, ಆದರೆ ನಂಬಿಕೆ ತುಂಬ ಜಾಸ್ತಿ ಇದೆ, ದೇವರಲ್ಲಿ ಶಕ್ತಿ ಜಾಸ್ತಿ ಇದೆ ಅಂತ ತುಂಬಾ ಜನ ಬರ್ತಾರೆ ಇಲ್ಲಿ. ಸೊ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆರ್ಕೆಸ್ಟ್ರಾ ಇತ್ತು, ಬೆಳಗ್ಗೆನೇ ಡ್ಯಾನ್ಸ್ ಎಲ್ಲ ನಡೀತಿತ್ತು, ತುಂಬ ಚೆನ್ನಾಗಿತ್ತು. ನಾವು ಕೂಡ ದೇವ್ರಿಗೆ ಏನಾದರೂ ಮಾಡೋಣ ಅಂತ ಚಿಕನ್ ತೊಗೊಂಬಂದಿದ್ರು. ನಾಟಿ ಕೋಳಿ ಬಾಯ್ಲರ್ ಎರಡೂ ತಂದಿದ್ರು. ನಾನಿಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಒಂದು 4 ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ 1 ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ, ಶಾಯಿ ಜೀರಾ, ಅದಾದಮೇಲೆ ಮೆಣಸು ಒಂದು 4-5, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೇಲೇ ರೆಡಿ ಮಾಡ್ಕೊಂಡಿರೋ ಅಂಥದ್ದು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟ್ರನ್ನ ಹಾಕ್ಬಿಟ್ಟು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇಲ್ಲಿ. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಿರ್ಬೋದು ಚೆನ್ನಾಗಿ ಕುದಿಸ್ಕೊಬೇಕು, ಅದು ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1.5 kg ಚಿಕನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದರಲ್ಲಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು, ಅದು ಅದರಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಬೌಲಿಗೆ 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ನಮ್ಮ ಸೈಡ್ ಹಾಸನ ಸೈಡ್ ಧನಿಯಾ ಪುಡಿನ ಎಲ್ಲ ಕಾಳುಗಳನ್ನ ಹಾಕಿ ಅರಿಶಿನ ಚಕ್ಕೆ ಎಲ್ಲ ಹಾಕಿ ಬಿಡಿಸ್ಕೊಳ್ತಾರೆ. ಬೆಂಗಳೂರು ಸೈಡೇ ಬೇರೆ ಥರ ಮಾಡ್ತಾರೆ. ಇನ್ನು ಖಾರ ಪುಡಿ ಅಂತ ಅಂದರೆ ಅದಕ್ಕೆ ಎಲ್ಲ ಥರ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನೇ ಬೇರೆ ಥರದ್ದೆಲ್ಲ ಹಾಕಿ ಬಿಡಿಸ್ಕೊತಾರೆ. ನಾನಿಲ್ಲಿ ಎರಡನ್ನ ಮಿಕ್ಸ್ ಮಾಡಿ ಗಂಟಿಲ್ದೇ ಇರೋ ಥರ ನೀಟಾಗಿ ಅದರಲ್ಲಿ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಮಾಡ್ಕೊತಾರೆ. ಏನು ನೈಸ್ ಇರೋದ್ರಿಂದ ಅದು ಪೌಡರೇ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಕಲಿಸ್ಬಿಟ್ಟು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅದನ್ನು ನೋಡಿಬಿಟ್ಟು ನಾನಿಲ್ಲಿ ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೊಂದು 4 ವಿಷಲ್ನ ಹಾಕಿಸ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉರಿಗಡ್ಲೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ವಾಟ್ರನ್ನ ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ ವಿಷಲ್ ಆಗ್ತಿದೆ, ಆಲ್ರೆಡಿ 4 ವಿಷಲ್ ಆಯಿತು. ನೋಡ್ತಿರ್ಬೋದು ಖಾರ ಕೂಡ ರೆಡಿಯಾಗಿದೆ. ಇಲ್ಲಿ ನೋಡಿ ಸಾಂಬಾರು ಹೇಗೆ ಕುದ್ದು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ಎಷ್ಟು ನೀರು ಬೇಕಷ್ಟು ಹಾಕಿ ಸಾಂಬಾರು ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ರೆ ಸಾಕು. ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಂಬಾರು. ಕೊನೆಯಲ್ಲಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ನಾನಿವಾಗ ಈರಿನ ಹಾಕ್ತಿದ್ದೀನಿ, ಅದು ಲಾಸ್ಟಲ್ಲಿ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಸಾಂಬಾರು ಎಷ್ಟು ನೀರು ಹಾಕಿರ್ತೀವಿ ನೋಡಿಕೊಂಡು ರೆಡಿ ಮಾಡಿಕೊಂಡ್ರೆ ಇವಾಗ ಗಟ್ಟಿ ಆಗುತ್ತೆ ಸಾಂಬಾರು. ಅದನ್ನು ಖಾರನ ಹಾಕಾದ್ಮೇಲೆ ನೋಡ್ತಿರ್ಬೋದು. ಇದನ್ನು ಒಂದು 20 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಡಿ, ರೆಡಿಯಾಗಿ ಹೋಗುತ್ತೆ. ಈ ಕಡೆ ನಾನು ಬಾಯ್ಲರ್ ಕೋಳಿಲಿ ಬಿರಿಯಾನಿ ಕೂಡ ಮಾಡಿದ್ದೆ. ಇದನ್ನು ಸಪ್ರೇಟ್ ಲಾಗ್ ಮಾಡಿ ಬಿರಿಯಾನಿ ಲಾಗ್ನ ದಮ್ ಬಿರಿಯಾನಿ ಶೇರ್ ಮಾಡಿದ್ದೀನಿ, ಹೋಮ್ ಮೇಡ್ ದಮ್ ಬಿರಿಯಾನಿ ಅಂತ. ನೋಡಿ ನನ್ನ ಚಾನಲ್ನ ಚೆಕ್ ಮಾಡಿ, ಒಂದು ಸಲ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹೇಗಿದೆ ಬಿರಿಯಾನಿ ನಾಟಿ ಕೋಳಿ ಸಾಂಬಾರು ಅಂತ. ಈಗ ಇಷ್ಟೊತ್ತವರೆಗೂ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ದೇವ್ರು ಬಂದಿದೆ ಅಲ್ಲಿ ಶಾಪ್ ಹತ್ರ. ಸೊ ಅಲ್ಲಿ ಪೂಜೆ ಮಾಡಿಸ್ಬೇಕು ದೇವರಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ರೆಡಿ ಫೋನ್ ಮಾಡಿ ಬೈತಿದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ಲ, ಇನ್ನು ದೇವ್ರ ಮುಂದೆ ಹೋದ್ಮೇಲೆ ಬರ್ತೀಯಾ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಈಗ ನೈಟ್ ಆಗಿತ್ತು, ಆಲ್ರೆಡಿ 6:37 ಏನೋ ಆಗಿತ್ತು. ಆವಾಗ ಇಲ್ಲಿ ಮೆರವಣಿಗೆ ಎಲ್ಲ ಶುರು ಮಾಡ್ತಾರೆ ದೇವರು. ಮತ್ತು ಇವರಿಲ್ಲಿ ಬರ್ತಿದ್ದಾರಲ್ಲ ಇವ್ರನ್ನ ಪೋತರಾಜು ಅಂತ ಕರೀತಾರೆ. ಇವರೇ ಊರನ್ನು ಕಾಯ್ತಾರೆ ಅನ್ನೋದು ಇಲ್ಲಿ ವಾಡಿಕೆ. ಸೊ ಹಾಗಾಗಿ ಅವ್ರನ್ನ ಕೂಡ ಕರೆಸಿರ್ತಾರೆ. ಇಲ್ಲಿ DJ ಕರೆಸಿದ್ರು, ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ತುಂಬ ಅರೇಂಜ್ಮೆಂಟ್ ಆಗಿರ್ಬೋದು, ಅಲ್ಲಿ ಜನ ಸೇರಿದ್ದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಇದನ್ನು ಅಟೆಂಡ್ ಮಾಡ್ತಾ ಇರೋದು. ನಾನು ಇಷ್ಟು ದಿನ ಹೈದ್ರಾಬಾದಲ್ಲಿ ಇರಲಿಲ್ಲ, ಹಾಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ.
ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ಇದು ನಮ್ಮ ಶಾಪ್ ಮುಂದೆನೇ ಹೋಗುತ್ತೆ ಮೆರವಣಿಗೆ. ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ನೈಟ್ ಫುಲ್ ನೋಡಿದ್ದೀವಿ, ಆಲ್ಮೋಸ್ಟ್ 1 ಗಂಟೆ ತನಕನೂ ನೋಡಿದ್ದೀವಿ. ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇರೋದಾಗಿರ್ಬೋದು, ಅಷ್ಟು ಜನ ಸೇರಿರೋದು, ಮತ್ತು ಅವ್ರ ಹತ್ರ ಎಲ್ಲರೂ ಆಶೀರ್ವಾದ ತೊಗೊಳ್ತಾ ಇದ್ರು. ಇದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡೋದಕ್ಕೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಡಿ ಜೆಲಿ, ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ದೇವ್ರ ಮೆರವಣಿಗೆನ ಕರ್ಕೊಂಬರ್ತಾರೆ, ಪಲ್ಲಕ್ಕಿಲಿ ದೇವ್ರನ್ನ ಕರ್ಕೊಂಡು ಬರ್ತಾರೆ. ಆ ದೇವ್ರಿಗೆ ನಾವು ಮನೆ ಹತ್ರ ಆರತಿ ಮಾಡಿ ಹಣ್ಕಾಯಿ ಮಾಡಿಸ್ಕೊತಾರೆ. ಸೇಮ್ ಊರಲ್ಲೆಲ್ಲ ಹೇಗೆ ಜಾತ್ರೆ ಊರಬ್ಬ ಅಂತೆಲ್ಲ ಮಾಡ್ತಾರೆ, ಹಾಗೆ ಇಲ್ಲಿ ಕೂಡ ಇದೊಂದು ವಾಡಿಕೆ ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ದೇವ್ರನ್ನ ಈ ಥರ ಇದೇನಂತಾರೆ, ಕುರಿ ಅಂತಾರ ಮೇಕೆ ಅಂತಾರ ಗೊತ್ತಿಲ್ಲ ನನಗೆ. ಇದ್ರ ಮೇಲ್ಗಡೆ ಮೆರವಣಿಗೆನ ಕರ್ಕೊಂಬರ್ತಾರೆ, ದೇವ್ರನ್ನ ಕೂರಿಸ್ಕೊಂಬಿಟ್ಟು ನಾವು ಅಡ್ಡೆನ ಏನು ಹೊತ್ಕೊಂಬರ್ತಾರೆ ಆ ಥರ ಇಲ್ಲಿ ಬೇರೆ ಥರ ಇದೆ ಅಷ್ಟೇ. ಅದಕ್ಕೆ ಆರತಿ ಮಾಡಿ ಎಲ್ಲರೂ ಹಣ್ಕಾಯಿನ ಮಾಡ್ಕೊಳ್ತಾರೆ. ನಾವು ನಮ್ಮ ಅಂಗಡಿ ಹತ್ರ ಬಂದಾಗ ಇದು ದೇವ್ರ ಪೂಜೆನ ಮಾಡ್ಕೊಂಡು ಹಣ್ಕಾಯಿನ ಮಾಡಿಸ್ಕೊಂಡ್ವಿ ಅಷ್ಟೇ, ನಾನು ನನ್ನ ಹಸ್ಬೆಂಡು. ನೋಡ್ತಿರ್ಬೋದು ಇಲ್ಲಿ ಆಂಟಿ ಅಕ್ಕ ಇವರೆಲ್ಲ ನಮ್ಮ ಅಂಗಡಿ ಹತ್ರನೇ ಇರೋದು ಇವರು. ಸೊ ಹಾಗಾಗಿ ಎಲ್ಲರೂ ಹೋಗಿ ದೇವ್ರ ಪೂಜೆನ ಮಾಡಿಸ್ಕೊಳ್ತಾ ಇದ್ವಿ. ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಊಟ ಮಾಡಿಕೊಂಡು ಮತ್ತೆ ದೇವ್ರು ನೋಡೋಕೆ ಹೋಗೋಣ ಅಂತ ಬಿರಿಯಾನಿ ತಿಂತಾಯಿದ್ವಿ. ಸೂಪರಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಹೊರಗಡೆ ಹೋದ್ವಿ. ಇಲ್ಲಿ ಪಲ್ಲಕ್ಕಿ ಎಲ್ಲ ದೇವಸ್ಥಾನದ ಹತ್ರ ಇನ್ನೊಂದು ದೇವಸ್ಥಾನ ಪೋಚಮ್ಮ ಗುಡಿ ಹತ್ರ ಕರ್ಕೊಂಡು ಬಂದಿದ್ರು. ಅಲ್ಲಿ ಅಕ್ಕಿನ ತುಂಬ್ತಾರೆ, ಮಡ್ಲಕ್ಕಿನ ಕೊಟ್ಬಿಟ್ಟು ನೆಕ್ಸ್ಟು ದೇವ್ರನ್ನ ಕರ್ಕೊಂಬಂದು ಕೂರಿಸ್ತಾರಂತೆ. ಎಷ್ಟು ಟೈಮ್ ಇವಾಗ? ಟೈಮ್ ಎಷ್ಟಪ್ಪ? 1 ಗಂಟೆ ಅನ್ಕೊಂಡ್ರೆ 1:08 ಕರೆಕ್ಟಾಗಿ ಹೋಗೋಣ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬೆಳಕಿರ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿ. ಇದಾಗಿತ್ತು ನಮ್ಮ ಏರಿಯಾದ ಬೋನಲ್ ಹಬ್ಬ. ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್.